ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೀನು ಹಿಡಿಯಲು ಹೋಗಿ ಮೂವರು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನ ಪೊಲೀಸರು ಮತ್ತು ಸ್ಥಳೀಯರು ಹೊರ ತೆಗೆದಿದ್ದಾರೆ. ಮೀನು ಹಿಡಿಯಲು ಹೋಗಿ ಮೂವರು ನಾಪತ್ತೆಯಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಹೊರತೆಗೆದಿದ್ದಾರೆ ಪೊಲೀಸರು ಮತ್ತು ಸ್ಥಳೀಯರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ತಮ್ರಳ್ಳಿ ಗ್ರಾಮ ಏನಿದೆ ಅಲ್ಲಿ ಒಂದು ಘಟನೆ ನಡೆದಿತ್ತು. ತಮ್ರಳ್ಳಿ ಗ್ರಾಮದ ತುಂಗಭದ್ರಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿತ್ತು. 22 ವರ್ಷದ ರಾಜ, 20 ವರ್ಷದ ಯಮನಪ್ಪ, 26 ವರ್ಷದ ಅಜ್ಜಪ್ಪ, ಈ 3 ಮಂದಿ ಮೀನುಗಾರರು ಕಾಣೆಯಾಗಿದ್ರು. ಸದ್ಯ ಈಗ ಯಮನೂರ ಮೃತದೇಹ ಪತ್ತೆಯಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪೊಲೀಸರು ಮತ್ತು ಸ್ಥಳೀಯರಿಂದ ಕಾಣೆಯಾದವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮಕ್ಕಳನ್ನ ಕಳೆದುಕೊಂಡಂತ ಹೆತ್ತವರು ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳದಲ್ಲಿ ಈಗ SDRF ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ತಮ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ನಿಮ್ ಕಾಲ್ ಬಡ್ತಪ್ಪ ಕೈ ಮುಗಿಯತ್ತೆ ಹುಡುಗಂಬರಪ್ಪ ಅಮ್ಮನ ಸೇರಮ್ಮ ಶಾಂತಮ್ಮ ಬರ್ತಾ ಸಿಕ್ಕತ್ತಮ್ಮ ಸಿಕ್ಕಾರ ಏನಾಗ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ತಮ್ರಳ್ಳಿ ಗ್ರಾಮ ಏನಿದೆ ಆ ತಮ್ರಳ್ಳಿ ಗ್ರಾಮದ ತುಂಗಭದ್ರಾ ನದಿಯ ಹಿನ್ನೀರಿನಲ್ಲಿ ಈ ಘಟನೆ ನಡೆದಿತ್ತು. ಅದನ್ನೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿನವರು ಅಂದರೆ 22, 20, 26 ವರ್ಷ ವಯಸ್ಸಿನ ಯುವಕರು ರಾಜ, ಯಮನಪ್ಪ, ಅಜ್ಜಪ್ಪ ಅಂತೇಳಿ ಈ 3 ಮಂದಿ ಮೀನುಗಾರರು ಕಾಣೆಯಾಗಿದ್ರು. ಸದ್ಯ ಯಮನಪ್ಪ ಆತನ ಮೃತದೇಹ ಈಗ ಪತ್ತೆಯಾಗಿದೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಇನ್ನಿಬ್ಬರ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಪೊಲೀಸರು ಮತ್ತು ಸ್ಥಳೀಯರಿಂದ ಈಗೇನು ಇನ್ನುಳಿದಂಥ ಇಬ್ಬರ ಮೃತದೇಹ ಇದೆ ಅದಕ್ಕಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಒಂದು ಕಡೆ ಮಕ್ಕಳನ್ನು ಕಳ್ಕೊಂಡಂಥ ಪೋಷಕರು ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಅತ ಸ್ಥಳದಲ್ಲಿ SDRF ತಂಡದಿಂದ ಕಾರ್ಯಾಚರಣೆ ಮುಂದುವರೆಸಲಾಗಿದ್ದು ತಮ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ಇದೀಗ ನಾಪತ್ತೆಯಾಗಿದ್ದ ಪೈಕಿ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ. ಇನ್ನುಳಿದ ಇಬ್ಬರಿಗಾಗಿ ಶೋಧ ಕಾರ್ಯವನ್ನು ಮುಂದುವರೆಸಲಾಗಿದೆ. ಸದ್ಯ ಆತನ ಮೃತದೇಹವನ್ನು ಪೊಲೀಸರು ಮತ್ತು ಸ್ಥಳೀಯರು ಹೊರ ತೆಗೆದಿದ್ದಾರೆ. ಆತ ಕುಟುಂಬಸ್ಥರು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೊಹಮ್ಮದ್ ಗೌಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊಹಮ್ಮದ್, 3 ಜನರ ಪೈಕಿ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ. ಈಗ ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ನಡೀತಾ ಇದೆಯಲ್ಲ, ಎಲ್ಲಿಗೆ ಬಂದಿದೆ ಕಾರ್ಯಾಚರಣೆ, ಏನು ಸಿಕ್ಕಿದೆ ಮಾಹಿತಿ? ನಿನ್ನೆ ಅಷ್ಟೇ ಇದು ಮೀನು ಹಿಡಿಯಕ್ಕೆ ಅಂತ ಹೋದವರು
ಮೂವರು ಏನು ಮೃತ ಆಗಿರುವವರು ಏನಿದ್ದಾರೆ ಅವರು ಮೀನ್ ಹಿಡಿಯಕ್ ಹೋದವರು ಇನ್ನ ಹಿಂದಿರುಗಿ ಬರ್ಲಿಲ್ಲ ಅಂತ ಹೇಳಿ ಏನು ಅವರ ಏನು ತಂದೆ ತಾಯಿಗಳು ಹೋಗಿ ದೂರು ಕೊಟ್ಟಾಗ ಆ ದೂರು ಪ್ರಕಾರ ಎಲ್ಲ ಹುಡುಕಾಟ ನಡೆದಾಗ ಅಲ್ಲಿ ಒಂದು ಹೆಣವಾಗಿ ಪತ್ತೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಮೀನ್ ಹಿಡಿಯಕ್ ಹೋಗಿ ಯಾವುದೇ ಸುರಕ್ಷತೆಯ ಒಂದು ಮುನ್ನೆಚ್ಚರಿಕೆ ಇಲ್ಲದ ಹಾಗೆ ಇವರು ನೀರಿಗೆ ಇಳಿದಿರೋದು ಎಲ್ಲೋ ಒಂದು ಕಡೆ ಗ್ರಾಮಸ್ಥರಿಗೆ ಅಸಮಾಧಾನ ಉಂಟು ಮಾಡಿದೆ. ಅಲ್ಲಿಯ ಒಂದು ರಕ್ಷಣೆ ಮಾಡಿರುವ ಒಂದು ಪೊಲೀಸರು ಏನಿದು ಅಗ್ನಿಶಾಮಕ ದಳದವರು ಹೋಗಿ ಹುಡುಕಿ ಆ ಒಂದು ಮೃತದೇಹವನ್ನು ಅಂದ್ರೆ ತಗೊಂಡ್ಬಂದಿದ್ದಾರೆ. ಅದರಲ್ಲಿ ಗ್ರಾಮಸ್ಥರು ತುಂಬಾನೇ ಅಂದ್ರೆ ನೋವು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಂದು ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಸರ್. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಈಗ ಏನು ಮುಂಗಾರು ಮಳೆ ಹೆಚ್ಚಾಗಿರೋದ್ರಿಂದ ತುಂಗಭದ್ರೆಯಲ್ಲಿ ನೀರು ಹರಿದು ಬರ್ತಾ ಇದೆ. ಯಾವುದೇ ಮುಂಜಾಗೃತೆಯ ಒಂದು ಕ್ರಮ ವಹಿಸಲಿಲ್ಲ, ಮತ್ತೆ ಅಲ್ಲಿ ಯಾವುದೇ ರೀತಿಯ ಒಂದು ಸುರಕ್ಷತೆ ಇಲ್ಲ ಅಂತ ಗ್ರಾಮಸ್ಥರ ಅಳಲಾಗಿದೆ. ಮತ್ತು ಆ ಕುಟುಂಬಸ್ಥರ ಒಂದು ನೋವು ಆ ಇಡೀ ಶಾಪ ಒಂದು ಅಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ಮೊಹಮ್ಮದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.